ಹರಿಯಾಣದ ಫಲಿತಾಂಶ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದ ಜಯವನ್ನು ಗಳಿಸಿದೆ. ಅಷ್ಟೇ ಅಲ್ಲ, ಮೂರನೇ ಬಾರಿಗೆ ಮತ್ತೆ ಸರ್ಕಾರ ರಚನೆಯ ಹತ್ರ ಇವತ್ತು ದಾಪುಗಾಲು ಹಾಕ್ತಾ ಇದೆ. ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಕ್ಸಿಟ್ ಪೋಲ್ ಏನೊಂದು ವಿಚಾರಗಳನ್ನು ಹೇಳ್ತಿದ್ರು, ಅದೆಲ್ಲ ಬಹುಶಃ ಸುಳ್ಳಾಗ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ದ ಒಂದು ಫಲಿತಾಂಶ. ಹೀಗಾಗಿ ಎಕ್ಸಿಟ್ ಪೋಲ್ ಅನ್ನುವಂಥ ಒಂದು ವ್ಯವಸ್ಥೆ ತೆಗೆದು ಹಾಕೋದು ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ಯಾವುದೇ ಒಂದು ಎಕ್ಸಿಟ್ ಪೋಲ್ನಲ್ಲಿ ಅಲ್ಲಿ ಹರಿಯಾಣದಲ್ಲಿ BJP ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆ ರೀತಿಯಾದಂಥ ಎಕ್ಸಿಟ್ ಪೋಲ್ ಇತ್ತು. ಅದನ್ನು ಮೀರಿ ಇವತ್ತು ಫಲಿತಾಂಶ ಬಂದದ. ನಾವೊಂದು ಹೇಳ್ತೀನಿ, ಅಲ್ಲಿ ಉತ್ತಮ ಆಡಳಿತ 10 ವರ್ಷ ಕಾಲ BJP ಅಧಿಕಾರದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದು ಒಂದು ಕಡೆ, ಮತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ಬೇಕನ್ನುವಂಥ ಜನರ ಒಂದು ಬಯಕೆ, ಮತ್ತು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬೇಕು ಅನ್ನುವಂಥ ಜನರ ಒಂದು ಬಯಕೆಯಿಂದ ಇವತ್ತು ಅಲ್ಲಿ ಹರಿಯಾಣದಲ್ಲಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದದ. ನಾನು ಹರಿಯಾಣದ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇನ್ನು ಬರುವಂಥ ದಿವಸಗಳಲ್ಲಿ ಉತ್ತಮವಾದಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯವರು ಮೂರನೇ ಬಾರಿ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶ, ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಸೀಟುಗಳನ್ನು ಪಡ್ಕೊಂಡಿದೆ. ಹಿಂದಿನ ಹಲವಾರು ರಿಸಲ್ಟ್ಗಳನ್ನು ನೋಡಿದಾಗ ಅತಿ ಹೆಚ್ಚಿನ ಸಾಧನೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡಿದೆ, ಮತ್ತು ಜಮ್ಮುವಿನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿನ ರೀತಿಯಲ್ಲಿ ತೋರಿಸಿಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುವ ಹಂತದಲ್ಲಿದ್ದಾರೆ. ವಾಟೆವರ್ ಮೇ ಬಿ, ಒಂದು ನಾನು ಹೇಳ್ತೀನಿ, ಒಂದು ಸ್ವಾಗತಾರ್ಹವಾದಂಥ ಒಂದು ವಾತಾವರಣ ಅಂತಂದರೆ, ಜಮ್ಮು ಕಾಶ್ಮೀರದಲ್ಲಿ ಹಿಂದೆಲ್ಲ ಇಲೆಕ್ಷನ್ ನೋಡ್ತಿದ್ದೆ ನಾವು, ಅಲ್ಲಿ ಭಯದ ಒಂದು ವಾತಾವರಣದಲ್ಲಿ ವೋಟಿಂಗ್ ಹೋಗ್ತಾಯಿದ್ರು. ಕೇವಲ 6%, 8%, ಮ್ಯಾಕ್ಸಿಮಮ್ 10% ವೋಟಿಂಗ್ ಆಗ್ತಾಯಿತ್ತು. ಆದರೆ ಇವತ್ತು ಅಲ್ಲಿ ಮೊನ್ನೆ ಇಲೆಕ್ಷನ್ ನಡೆದಾಗ ವೋಟಿಂಗ್ ಬೂತ್ಗಳಲ್ಲಿ ನಾವು ನೋಡಿದಾಗ ಜನ ಕ್ಯೂ ಹಚ್ಚಿ ವೋಟ್ ಹಾಕಿದ್ದಾರೆ. 60%, 65%, 68%, 70%ವರೆಗೆ ಇವತ್ತು ವೋಟಿಂಗ್ ಮಾಡಿದ್ದು ನೋಡಿದರೆ ಇದು ಪ್ರಜಾತಂತ್ರದ ಒಂದು ವ್ಯವಸ್ಥೆಯ ಗೆಲುವು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಜಮ್ಮು ಕಾಶ್ಮೀರ ಇವತ್ತು ಭಾರತದ ಒಂದು ಅಂಗ, ಅದರಲ್ಲಿ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದನ್ನು ಇವತ್ತು ಜಮ್ಮು ಕಾಶ್ಮೀರ ಜನ ಇವತ್ತು ಹೇಳಿದ್ದಾರೆ. ಇವತ್ತು ಚುನಾವಣಾ ಅಧಿಕಾರಿಗಳು ಸಹಿತ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತು ಆರ್ಟಿಕಲ್ 370 ತೆಗೆದು ಹಾಕಿದ ಮೇಲೆ ಆ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದೆ. ಇದು ಇಟ್ ಈಸ್ ನಾಟ್ ಎ ಮ್ಯಾಂಡೇಟ್ ಫಾರ್ ದಿ ಆರ್ಟಿಕಲ್ 370 ಇರಬೇಕು ಬೇಡ ಅನ್ನುವಂಥ ಮ್ಯಾಂಡೇಟ್ ಅಲ್ಲ ಇದು. ಆ ಆರ್ಟಿಕಲ್ 370 ತೆಗೆದ್ರಿಂದ ಇವತ್ತು ಬೇರೆ ರಾಜ್ಯದ ಜನನೂ ಅಲ್ಲಿ ಹೋಗಲಿಕ್ಕೆ ಚಾಲು ಮಾಡಿದ್ದಾರೆ. ಒಂದು ಭಯದ ವಾತಾವರಣ ಹೊರಟು ಹೋಗಿದೆ, ಮತ್ತು ಅಲ್ಲಿದ್ದಂಥ ಯುವಕರಿಗೆ ಉದ್ಯೋಗ ಅವಕಾಶ ಸಿಗಲಿಕ್ಕೆ ಸಾಧ್ಯತೆ, ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗ್ತಾ ಇದೆ. ಇದು ಒಂದು ಉತ್ತಮವಾದಂಥ ಬೆಳವಣಿಗೆ. ಆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಇವತ್ತು ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನುವಂಥ ರೀತಿಯಲ್ಲಿ ಜನತೆ ಒಂದು ತೀರ್ಪು ಕೊಟ್ಟಿದ್ದಾರೆ. ಇದು ಪ್ರಜಾತಂತ್ರದ ವ್ಯವಸ್ಥೆ. ನರೇಂದ್ರ ಮೋದಿಯವರ ನಾಯಕತ್ವವನ್ನು, ಅಮಿತ್ ಶಾ ಅವರ ನಾಯಕತ್ವವನ್ನು ಅವರು ಒಪ್ಕೊಂಡಿದ್ದಾರೆ. ಸರ್, ಈಗ ಹರಿಯಾಣ ರಿಸಲ್ಟ್ಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಬೆಳಗಿನ ರಿಸಲ್ಟ್ ಬೇರೆ ಇತ್ತು, ಈಗ ಚೇಂಜ್ ಆಗಿದೆ ಅಂತೇಳಿ ಚುನಾವಣಾ ಆಯೋಗದ ಮೇಲೆ ಸಂಶಯ ಪಡುವಂಥದ್ದನ್ನು ನಾವು ಒಂದು ಹೇಳ್ತೀನಿ. ಇದು ಒಂದೊಂದು ರೌಂಡಿಗೆ, 2 ರೌಂಡಿಗೆ, 3 ರೌಂಡಿಗೆ, 4 ರೌಂಡಿಗೆ, 10 ರೌಂಡಿಗೆ ಇದು ಬದಲಾವಣೆ ಹಾಕ್ಕೊಂತ ಹೋಗ್ತದೆ ರಿಸಲ್ಟ್. ಮತ್ತು ನೆಕ್ ಟು ನೆಕ್ ಕಾಂಪಿಟೇಷನ್ ಇದ್ದಾಗ ಬದಲಾವಣೆ ಸಹಜ. ಹೀಗಾಗಿ ಇವತ್ತು ಬೆಳಗ್ಗೆ ನಾವು ಮುಂದಿದ್ವಿ, ಈಗ ಮಧ್ಯಾಹ್ನ ನಾವು ಹಿಂದಿದ್ದೇವೆ ಅಂತಂದರೆ ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡುವಂಥದ್ದಾಗಲಿ ಮತ್ತೊಂದಾಗಲಿ. ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಹಾಗೆ ಆಗಬೇಕಾಯ್ತಲ್ಲ. ಬೆಳಗಿಂದ ಅವರು ನ್ಯಾಷನಲ್ ಕಾನ್ಫರೆನ್ಸ್ ಅವರು ಮುಂದಿದ್ದಾರಲ್ಲ, ಅಲ್ಲಿ ಯಾಕೆ ಈಗ ಹಿಂದೆಟ್ ಆಗಲಿಲ್ಲ? ಅದು ಜನರ ಮ್ಯಾಂಡೇಟ್. ಅದು ಹರಿಯಾಣದಲ್ಲಿ ಜನ ಇವತ್ತು BJP ಬಯಸಿದ್ದಾರೆ, ಆ ರಿಸಲ್ಟ್ ಬಂದಿದೆ. ಹೀಗಾಗಿ ಇವತ್ತು ಚುನಾವಣಾ ಫಲಿತಾಂಶ ನೆಗೆಟಿವ್ ಆದಾಗ ಒಂದು ಮಾತಾಡೋದು, ಪಾಸಿಟಿವ್ ಆದಾಗ ಮತ್ತೊಂದು ಮಾತಾಡೋದು, ಇದು ಕಾಂಗ್ರೆಸ್ಸಿನ ನೀತಿ. ಅದಕ್ಕಾಗಿ ಈ ರೀತಿಯಾದಂಥ ಅವರ ಒಂದು ನಡವಳಿಕೆ ಬಹುಶಃ ಜನ ಯಾರೂ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈ ಗೆಲುವು ಏನು ಮುಂದಿನ ಮತ್ತೆ ಮಹಾರಾಷ್ಟ್ರ ನೋಡ್ರಿ, ಏನು ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಏನೊಂದು ರಿಕಗ್ನಿಷನ್ ಸಿಕ್ಕಿದೆ. ಅದಕ್ಕೆ ಮತ್ತೆ ಇದು ಸೀಲ್ ಹಾಕಿದಂಗೆ ಹರಿಯಾಣ, ಮತ್ತು ಬರುವಂಥ ಜಾರ್ಖಂಡ್ ಇರ್ಬೋದು ಅಥವಾ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಹಿತ ಇದೇ ಫಲಿತಾಂಶ ರಿಪೀಟ್ ಆಗ್ತದೆ, ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಆ ಚುನಾವಣೆಯಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿ ಇದೇ ರಿಸಲ್ಟನ್ನು ಪುನರಾವರ್ತಿ ಮಾಡ್ತದೆ. ಅಲ್ಲಿಯೂ ಸಹಿತ BJP ಸರ್ಕಾರ ಮತ್ತೆ ಬರ್ತದೆ ಅಂತ ನಾನು ಹೇಳ್ತೇನೆ. ಪ್ರಧಾನಿ ಮೋದಿಯವರ ಏನು ಹರಿಯಾಣದಲ್ಲಿ ಪ್ರಚಾರ ಸಭೆಗಳಲ್ಲಿ ಕರ್ನಾಟಕವನ್ನು ಉಲ್ಲೇಖ ಮಾಡಿ ಮಾತಾಡಿರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಇಲ್ಲಿರುವಂಥ ಆಡಳಿತ ವ್ಯವಸ್ಥೆ ಅಲ್ಲಿ ಪರಿಚಯಿಸುವಂಥದ್ದು ಆಯ್ತಾ, ಹೆಂಗೆ ಸರ್? ಅಲ್ಲ ನೋಡಿ, ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ
ಕರ್ನಾಟಕ ಭಾಳ ಪ್ರಮುಖವಾದಂಥ ಒಂದು ಅಭಿವೃದ್ಧಿ ಹೊಂದಿದಂಥ ರಾಜ್ಯ ಇದು. ಹೀಗಾಗಿ ಇಲ್ಲಿ ಆಡಳಿತ ನಡೆಸೋಕಂತ ಕಾಂಗ್ರೆಸ್ ಸರ್ಕಾರ ಏನು ದುರಾಡಳಿತ ಮಾಡಿದೆ, ಮಿಸ್ಅಪ್ರಾಪ್ರಿಯೇಷನ್ ಮಾಡಿದೆ, ಸ್ಕ್ಯಾಮ್ಗಳನ್ನು ಮಾಡಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಕ್ಯಾಮ್ ಯಾವಾಗೂ ಆಗಿಲ್ಲ, ಅದು ಇವತ್ತಾಗಿದೆ. ಅದು ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಇರ್ಬೋದು, ಮೂಡಾದ ಹಗರಣ ಇರ್ಬೋದು. ಇವೆಲ್ಲ ಇದರಿಂದ ಇವತ್ತು ಜನ ರೋಷ್ ಹೋಗಿದ್ದಾರೆ. ಮತ್ತು ನಾ ಹೇಳಿದಲ್ಲಿ ಇವತ್ತು ಈ ಕ್ಷಣದಲ್ಲಿ ಚುನಾವಣೆ ಆದರೆ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇಲ್ಲಿ ಗೆದ್ದು ಬರ್ತದೆ ಕರ್ನಾಟಕದಲ್ಲಿ. ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿನ ನಡವಳಿಕೆ ಬಗ್ಗೆ, ಕಾಂಗ್ರೆಸ್ಸಿನ ಈ ಒಂದು ಸ್ಕ್ಯಾಮ್ಗಳನ್ನು ನೋಡಿ ಬೇಜಾರಾಗಿ ಇದನ್ನು ತಿರಸ್ಕಾರ ಮಾಡೋ ಹಂತಕ್ಕೆ ಜನ ಬಂದಿದ್ದಾರೆ. ಇಷ್ಟಾದರೂ ಸಹಿತ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾನು ಒಂದೇ ಹೇಳುವಂಥದ್ದು, ಮೋದಿಜಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ಕರ್ನಾಟಕ ರೆಫರ್ ಮಾಡ್ಯಾರಂದರೆ ಅದು ಎಷ್ಟು ಕುಪ್ರಸಿದ್ಧಿ ಪಡೆದಿದೆ ಕರ್ನಾಟಕ ಅನ್ನುವಂಥದ್ದು, ಇಲ್ಲಿ ಸರ್ಕಾರ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಸರ್ಕಾರ ಬಂದ ಮೇಲೆ ದೇಶದಲ್ಲೂ ಕೂಡ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನೋಡಿ, ಎಲ್ಲಿ ಕರಪ್ಷನ್ ಜಾಸ್ತಿ ಆಗ್ತದೆ, ಎಲ್ಲಿ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತವೆ, ಡೆಫಿನೆಟ್ಲಿ ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದರಿಂದ ರಾಜ್ಯಕ್ಕೂ ಒಳ್ಳೆ ಹೆಸರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಇನ್ನಾದರೂ ರಾಜೀನಾಮೆ ಕೊಡಲೇಬೇಕು. ಇವತ್ತಿನ ನಾಳೆ ಅವ್ರು ಕೊಡಲೇಬೇಕು. ಇದು ಅವರ ನೈತಿಕತೆ ಪ್ರಶ್ನೆ ಅದ, ಕಾಂಗ್ರೆಸ್ ಪಾರ್ಟಿಯ ನೈತಿಕತೆ ಪ್ರಶ್ನೆ ಅದ. ಇಷ್ಟೆಲ್ಲ ಹರಿಯಾಣ ಮತ್ತೊಂದೆಲ್ಲ ರಿಸಲ್ಟ್ ಬಂದ ಮೇಲೂ ಆ ಬಂಡತನ ರಾಜೀನಾಮೆ ಕೊಡೋದಿಲ್ಲ ಅಂದರೆ ಒಂದು ಕಡೆಗೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರಾಜ್ಯದಲ್ಲಿ. ಬೇಡಪ್ಪ ಸಾಕಿನ ಹೋಗ್ರಿ ಅನ್ನುವಂಥ ದಂಗೆ ಹೇಳ್ತಾರೆ ಜನ. ನಿಜ, ನೀವು ಮೊನ್ನೆ ಒಂದ್ಸರಿ ಹೇಳಿದ್ರಿ ಅವ್ರ ನಡುವೆ ಸಿಎಂ ಬದಲಾವಣೆ ಈಗ ಚಾಲೂ ಆಗಿಬಿಟ್ಟಿದೆ ಇಂಟರ್ನಲ್ಲಿ. ಈ 8 ಜನ ಮುಖ್ಯಮಂತ್ರಿಗಳು ಅಭ್ಯರ್ಥಿಗಳು ರೆಡಿ ಆಗಿಬಿಟ್ಟಾರೆ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಅವರ ಪಾರ್ಟಿಯವರೇ ಅವ್ರನ್ನ ನಿಲ್ಲಿಸ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿಯವರು ಏನೂ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಾರ್ಟಿಯ ಲೀಡರ್ಸೇ ಒಳಗೊಳ ನಡೆದ, ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ ಅಂತ ಹೇಳ್ತಾರೆ. ಆದರೆ ಒಳಗೊಳಗೆ ಮೀಟಿಂಗ್ಗಳು ಸ್ಟಾರ್ಟ್ ಆಗಿದ್ದಾವೆ. ಯಾರು ಮುಖ್ಯಮಂತ್ರಿ ಆಗಬೇಕು ಎಂತನ ಪರಸ್ಪರ ಸಮಾಲೋಚನೆ, ಯಾರಿಗೆ ಎಷ್ಟು ಸಪೋರ್ಟ್ ಇದೆ, MLAಗಳ ಸಪೋರ್ಟ್ ಎಷ್ಟಿದೆ, ಇದೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದು ಹೊರಗೆ ಬಂದಿಲ್ಲ ಇನ್ನೂ. ಇವತ್ತಿನ ನಾಳೆ ಅದು ಹೊರಗೆ ಬರ್ತದೆ, ಎಕ್ಸ್ಪೋಸ್ ಆಗ್ತದೆ. ಅನಿವಾರ್ಯವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಯ್ತು. ಅದಕ್ಕಾಗಿ ಗೌರವಯುತವಾಗಿ ತಕ್ಷಣವೇ ರಾಜೀನಾಮೆ ಕೊಡೋದು ಒಳ್ಳೆಯದಂತ ನಾನು ಹೇಳ್ತೀನಿ. ಇದೆಲ್ಲ ಬೆಳವಣಿಗೆ ರಾಜ್ಯದಾಗ ದಲಿತ ಸಿಎಂ ಅನ್ನುವಂಥ ಕೂಗು ಕೂಡ ಕಾಂಗ್ರೆಸ್ನಲ್ಲಿ ವಲಯದಲ್ಲಿ ಕೇಳ್ಬರ್ತದೆ. ನೋಡ್ರಿ, ಇದು ಒಂದು ದಲಿತ CMನೋ, ಹಿಂದುಳಿದ ವರ್ಗದ CMನೋ, ಮತ್ತೊಬ್ಬ CM ಇದು ಪ್ರಶ್ನೆನೇ ಇಲ್ಲ. ಏನಾಗಿದೆ, ಒಬ್ಬೊಬ್ಬರು ಒಂದೊಂದು ಇದು ಆ ನೆಪದ ಮೇಲೆ ನಾವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಚಾಲು ಮಾಡಿದ್ದಾರೆ ಅಷ್ಟೇ. ಅದರ ಮೇಲೆ ನಮ್ಮನ್ನು ಮಾಡ್ರಿ ಅಂತ ಹೇಳಿ. ಅದಕ್ಕಾಗಿ ಅಂದರೆ ಸ್ಟಾರ್ಟ್ ಆಗಿದೆ. ಒಟ್ಟೆ ಸಿದ್ದರಾಮಯ್ಯ ಇಳಿಸ್ಬೇಕು ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯರು ಅರ್ಥ ಮಾಡಿಕೊಂಡು ಬೇಕಾದ್ರೆ ಒಂದು ಗೌರವಯುತವಾಗಿ ಎಕ್ಸಿಸ್ಟ್ ಆಗಿ ತಮಗೆ ಬೇಕಾದಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿದ್ರೆ ಚಲೋ ಅಂತ ನಾನು ಹೇಳ್ತೀನಿ. ಈ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತೇಳಿ ನಿಮ್ಮ ಬಿಜೆಪಿ ಶಾಸಕರು ಕೂಡ ಜಪ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು? ಆಗಿರ್ಬೋದು. ನೋಡ್ರಿ, ನಾನು ವೈಯಕ್ತಿಕವಾದಂಥ ಯಾರು CM ಯಾರಾಗಬೇಕು ಬಿಡೋದು ಅದ್ರ ಬಗ್ಗೆ ಚರ್ಚೆಗೆ ನಾವು ಹೋಗುದಿಲ್ಲ. ವೈಯಕ್ತಿಕವಾದಂಥ ಯಾರು ಬೇಕಾದ್ರೆ ಆಗ್ಬೋದು, ಅವ್ರಿಗೆ ಬಿಟ್ಟಿದ್ದದು ಅವ್ರ ಪಾರ್ಟಿ. ಈ ಡೆಡ್ಲೈನ್ ಏನಾದ್ರು ಇದೆಯಾ ಸರ್ ಸಿಎಂ ರಿಸೈನ್ಗೆ ಅಥವಾ ಸಿಎಂ ಅವ್ರ ಬದಲಾವಣೆಗೆ ಏನಾದ್ರು ಮುಹೂರ್ತ ಫಿಕ್ಸ್ ಆಗಿದೆಯಾ? ನೋಡ್ರಿ, ಒಂದು ನಾನು ಹೇಳ್ತೀನಿ, ಇದು ಅವ್ರು ಟೈಮಿಂಗ್ ನೋಡಕತ್ತಾರೆ ಯಾವ ರಾಜೀನಾಮೆ ಕೊಡಬೇಕು. ಈಗ ಹರಿಯಾಣದ ಫಲಿತಾಂಶ ಬರ್ಬೋದು ಅಂತ ತಿಳ್ಕೊಂಡಿದ್ರು. ಬಹುಶಃ ಅವರು ಅವ್ರ ಫೇವರ್ ಬಂದಿದ್ರು ಇನ್ನೂ ಸ್ವಲ್ಪ ಗಾಡಿ ಮುಂದೆ ಹೋಗಿತ್ತು. ಈಗ ಇಲ್ಲಿ ನೆಗೆಟಿವ್ ಆಗಿದೆ. ಹೀಗಾಗಿ ಯಾವ ಕ್ಷಣದಲ್ಲಿ ಈ ನವಂಬರ್ದಲ್ಲಿ ಆಗ್ಬೋದು, ಡಿಸೆಂಬರ್ದಲ್ಲಿ ಆಗ್ಬೋದು, ಯಾವ ಇದರಲ್ಲಿ ಆಗ್ಬೋದು, ಅಥವಾ ಅಲ್ಲಿ ಒಂದು ಏನೋ ಹೊಂದಾಣಿಕೆ ಆಗಿ ಮುಂದಿನ CM ಯಾರಂತ ಏನೋ ಒಂದು ನಿರ್ಧಾರ ಆದಮೇಲೆ ಆಗ್ಬೋದು. ಒಟ್ಟು ಅವರು ಇಳಿದು ನಿಶ್ಚಿತ, 100% ಇಳಿದು ನಿಶ್ಚಿತ. ಅವರಾಗಿ ಇಳಿದು ಗೌರವಯುತವಾಗಿ ಹೊರಗೆ ಬಂದು ನಾ ಹೇಳಿದವನ ಮುಖ್ಯಮಂತ್ರಿ ಅಂತ ಮಾಡಿದ್ರೆ ಅವ್ರಿಗೊಂದು ಇನ್ನೂ ಸ್ವಲ್ಪ ಗೌರವ ಸಿಗ್ತದೆ. ಇಲ್ಲಿಕಂದ್ರೆ ಅವ್ರು ಹೇಳಿದ್ದು ಆಗೋದಿಲ್ಲ, ಯಾರು ಹೇಳಿದ್ರು ಯಾರು ಆ ಮುಖ್ಯಮಂತ್ರಿ ಆಗ್ತಾರೆ. ಈಗ ವಿಸಿಟ್ ಹೊಂಟಿದ್ದೆ ನಾನು. ಅದಕ್ಕೆ ರೀಪ ಅವು ಏನೇನು ಸಮಸ್ಯೆ ನೋಡಕ್ಕೆ ಹೊಂಟಿನ ಈಗ. ಅದಕ್ಕೆ ಅದು ನೋಡಿದ ಮೇಲೆ ಬಂದು ರಿಯಾಕ್ಷನ್ ಕೊಡ್ತೀನಿ ಅದ್ರ ಬಗ್ಗೆ. ಅಲ್ಲಿಗೆ ಅದು ಬಂದದಲ್ಲ, ಮಂಜೂರಾಗಿದೆ ಅದು ಬೈಪಾಸು. ಅಲ್ಲ, ಈಗ ನಾವು ಮತ್ತೊಂದು ಅದನ್ನು ಇದು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಕ್ಲಿಯರ್ ಆಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.